ಬಿಡೋ ಬಿಡೋ ಇದೇ ಕಣ ಬಿಡೋ ಇದೇ ಕಣ ಸರ್ಕಾರಕ್ಕೆ ಸರ್ಕಾರಕ್ಕೆ ಶಾಸಕರ ಮೇಲೆ ಹಲ್ಲೆ ಮಾಡಿಸುವ ಕಾಂಗ್ರೆಸ್ ಗೂಂಡಾಗಳಿಗೆ ಶಾಸಕರ ಮೇಲೆ ಹಲ್ಲೆ ಮಾಡಿರುವ ಕಾಂಗ್ರೆಸ್ ಗೂಂಡಾಗಳಿಗೆ ಶಾಸಕರ ಮೇಲೆ ಹಲ್ಲೆ ಮಾಡಿರುವ ಕಾಂಗ್ರೆಸ್ ಗೂಂಡಾಗಳಿಗೆ ಸರ್ ಹೇಳಿ ಸರ್, ಏನಾಯ್ತು? ಪ್ರೊಟೆಸ್ಟ್ ಅಂತ ಹೋಗಿದ್ರಿ, ಏನಾಯ್ತು ಅಲ್ಲಿ? ಏನ್ ವಿರುದ್ಧ ಸರ್? ನಾನು ವಿರೋಧ ಪಕ್ಷದ ನಮ್ಮ ನಾಯಕರಾದಂತ ಆರ್ ಅಶೋಕ್ ಅವ್ರ ಕಚೇರಿಯಲ್ಲಿ ಇದ್ದೆ. ಅವ್ರ ಕಾರ್ ಹಿಂದ್ಗಡೆ ನಾನು ಹೊರಟಿದ್ದೆ. ಅವ್ರೆಲ್ಲಿ ಹೋಗ್ತಾರೋ ಅಲ್ಲಿ ಹೋಗ್ತಾ ಇದ್ದೆ. ಒಂದು ಸಿಗ್ನಲ್ ಅಲ್ಲಿ ಅವ್ರ ಕಾರು ನಮಗೆ ಗೊತ್ತಾಗ್ಲಿಲ್ಲ, ವೆಹಿಕಲ್ಗಳು ಎಲ್ಲೋದು ಗೊತ್ತಾಗಲಿಲ್ಲ. ತಕ್ಷಣ ನಮ್ಮ ಡ್ರೈವರು ಲೊಕೇಶನ್ ಹಾಕ, ಆ ಲೊಕೇಶನ್ ಕರ್ಕೊಂಡು ಹೋಗಿ ಒಂದು ಸ್ಥಳದಲ್ಲಿ ನಿಲ್ಲಿಸಿ ಅವ್ನು ಹೇಳ್ದ, ಕಾಂಗ್ರೆಸ್ ಆಫೀಸ್ ಲೆಫ್ಟ್ ತೋರಿಸ್ತಾ ಇದೆ, ಆದ್ರೆ ಲೆಫ್ಟ್ ಇಲ್ಲ, ರೈಟ್ ನಾನು ಮುಂದೋಗಿ ಕಾರ್ ನಿಲ್ಲಿಸ್ತೀನಿ, ನೀವು ಇಳಿರಿ ಅಲ್ಲ. ನಾನು ಅಲ್ಲಿ ಇಳಿದ ಮೇಲೆ ವಾತಾವರಣ ನೋಡಿದಾಗ ಎಲ್ಲ ಬಿಲ್ಡಿಂಗ್, ಅವಾಗ ಗೊತ್ತಾಯ್ತು ನಾನು ಇಳಿದಿರೋದು ಕಾಂಗ್ರೆಸ್ ಆಫೀಸ್ ಅಂತ. ಅಷ್ಟೊತ್ತಿಗೆ ಅವರು ಘೋಷಣೆ ಆಗ್ತಾ ನನ್ನ ಮೇಲೆ, ಏನಂತ ಘೋಷಣೆ ಹಾಕಿದ್ರು ಅವರು ಬಿಜೆಪಿಗೆ ಧಿಕ್ಕಾರ ಅಂತ ಅವ್ರು ಹಾಕಿದ್ರು. ನಾನು ಏನ್ ಬಿಡ್ಲ, ನಾನು ಕಾಂಗ್ರೆಸ್ಸಿಗೆ ಧಿಕ್ಕಾರ ಅಂತಾನೆ ಕೂಗ್ತಾ ಇದ್ದೆ. ಆಮೇಲೆ ಮತ್ತೆ ಹೊಡೆದ್ರು, ಕೆಲವರು ತಲೆಗೆ ಹೊಡೆದ್ರು, ಕೈಯಲ್ಲಿ ಹೊಡೆದ್ರು. ಈ ಕಾಂಗ್ರೆಸ್ ಕಾರ್ಯಕರ್ತರು 100 ಜನ ಇದ್ದಾಗ ಯಾರು ಹೆಂಗ್ ಗೊತ್ತಾಗುತ್ತೆ? ನಾನ್ ನೋಡಿದ್ರೆ ದಾವಣಗೆರೆ ಅವನು ಹರಿಹರದ MLA, ಇಲ್ಲಿ ಯಾರು ಕಾರ್ಯಕರ್ತರು ಹೆಂಗ್ ಗೊತ್ತಾಗುತ್ತೆ? ಗೊತ್ತಾಗಲ್ಲ. ಅವಾಗ ಪೊಲೀಸರು ಬಿಡ್ಲಲ್ಲ, ನನ್ನ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಹೇಳ್ಕೊಂಡು ಬಂದ್ರಲ್ಲ, ಹಾಗಾಗಿ ನಾನು ಹಿಂದ್ಗಡೆ ನೋಡಕ್ ಹೋಗ್ಲಿಲ್ಲ. ಅಂದ್ರೆ ಇವತ್ತು ನೀವು ಕೆಪಿಸಿಸಿ ಹತ್ರ ಪ್ರೊಟೆಸ್ಟ್ ಮಾಡಕ್ ಬಿಜೆಪಿ ಆರ್ ಅಶೋಕ್ ಅವ್ರ ಜೊತೆ ಒಟ್ಟು ಪ್ರತಿಭಟನೆಗೆ ಹೋಗಿದ್ದೆ. ನಾನು ಪದೇ ಹೇಳ್ತಾ ಇದ್ದೀನಿ, ಆರ್ ಅಶೋಕ್ ಅವ್ರ ಜೊತೆ ಹೋದೆ. ಅವ್ರ ಕಾರ್ ಸಿಗ್ನಲ್ ಅಲ್ಲಿ ಮಿಸ್ ಆಗಿದ್ದಕ್ಕೆ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಗೃಹ ಕಚೇರಿಗೆ ಮುಂದೆ ಏನು ನಿನ್ನೆ ಕಾಂಗ್ರೆಸ್ ಕಾರ್ಯಕರ್ತರು ಗುಂಡಾವರ್ತನೆಯನ್ನು ಮಾಡಿದ್ರು, ಅದರ ವಿರೋಧವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಶಾಸಕರು ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಅಂತಕ್ಕಂಥದ್ದು ಮಾಹಿತಿ ನನಗೆ ಬಂದಿತ್ತು. ನಾನು ಆರ್ ಅಶೋಕ್ ಅವ್ರ ಕಚೇರಿಗೆ ಹೋಗಿದ್ದೆ, ಅಷ್ಟು ನನಗೆ ಗೊತ್ತು. ಸಾಮಾನ್ಯ ಜನರ ಗತಿ ಏನು ಅಂತ ನೋಡಿ, ಇಷ್ಟು ವರ್ಷ ಕಾಂಗ್ರೆಸ್ ಆಡಳಿತದಲ್ಲಿ ಮಾಡಿರ್ತಕ್ಕಂಥದ್ದು ಇದು ಬಡತನ ನಿರ್ಮೂಲನೆ ಅಂತೇಳಿ ಬಡತನ ಜಾಸ್ತಿ ಮಾಡಿದ್ರು. ಕಾಂಗ್ರೆಸ್ ಆಡಳಿತದಲ್ಲಿ ಅವ್ರಿಗೆ ಭಾರತ ಬಡ ರಾಷ್ಟ್ರ, ಭಿಕ್ಷುಕರ ರಾಷ್ಟ್ರ ಅಂತ ಹೇಳಿದ್ರೆ ಅವ್ರಿಗೆ ಹೆಮ್ಮೆ. ಇವತ್ತು ಮೋದಿಜಿಯವರ ಆಡಳಿತದಲ್ಲಿ 14 ವರ್ಷದಲ್ಲಿ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತಕ್ಕಂಥ ಒಂದು ಹೆಮ್ಮೆ ಇವತ್ತು ಭಾರತಕ್ಕೆ ಬಂದಿದೆ. ಇದು ಕಾಂಗ್ರೆಸ್ ಸಂಸ್ಕೃತಿ. ಒಂದು ಐದಾರು ಮಟ್ಟ ಅದ್ರಲ್ಲಿ ಹೊರಗು ಆ ಕಡೆ ಹೋಯ್ತು, ಈ ಕಡೆ ಹೋಯ್ತು, ಕೆಲವು ಪೊಲೀಸರಿಗೂ ಬಿಟ್ಟು. ಮನೆ ಮುಂದೆ ಪ್ರೊಟೆಸ್ಟ್ ಮಾಡಿದ್ದಕ್ಕೆ ನಿಮ್ ಪ್ರೊಟೆಸ್ಟ್ ಸರ್, ನಾನು ಮೀಟಿಂಗ್ ಬಂದಿದ್ದು ನಮ್ಗೆ ವಿರೋಧ ಪಕ್ಷದ ನಾಯಕರ ಕಚೇರಿಯಿಂದ ಪ್ರತಿಭಟನೆ ಇದೆ, ನಮ್ಮ ಕಚೇರಿ ಬನ್ನಿ ಅಂತ. ಹಾಗಾಗಿ ಪೂರ್ಣವಾಗಿ ನನಗೆ ಮಾಹಿತಿ ಇಲ್ಲ.